ಸ್ನೇಹಿತರೆ, ಅಮೆರಿಕದ ಸಂಸತ್ ಇತಿಹಾಸದಲ್ಲಿ ಯಾವಾಗ್ಲೂ ಯಾವ ದೇಶದ ಸೇನೆಯ ಮುಖ್ಯಸ್ಥನಿಗೆ ನೇರವಾಗಿ ಸವಾಲು ಹಾಕಿದ್ದೇ ಇಲ್ಲ. ಆದ್ರೆ ಈ ಬಾರಿ 44 ಸಂಸದರು ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಜನರಲ್ ಆಸಿಮ್ ಮುನೀರ್ಗೆ ನೇರವಾಗಿ ದೊಡ್ಡ ಶಾಕ್ ನೀಡಿದ್ದಾರೆ. ಇದನ್ನ ಕೇಳಿ ಇಡೀ ಪಾಕಿಸ್ತಾನ ಕಂಪಿಸಿ ಹೋಗಿದೆ. ಅಷ್ಟಕ್ಕೂ ಅಂತದ್ದು ಏನಾಯ್ತು, ಅಮೆರಿಕ ನೇರವಾಗಿ ಈ ಸೇನಾ ಚೀಫ್ ಹಿಂದೆ ಬಿದ್ದಿದ್ದು ಯಾಕೆ ಮತ್ತು ಅತಿ ದೊಡ್ಡ ಸುದ್ದಿ ಏನಂದ್ರೆ, ಪುತಿನ್ ಭಾರತಕ್ಕೆ ಬಂದ ತಕ್ಷಣ ಭಾರತ ಸರ್ಕಾರ ಒಂದು ಖಾಸಗಿ ಕಂಪನಿಯ ಮೇಲೆ ಯಾಕೆ ಕೋಪಗೊಂಡಿದೆ ಮತ್ತು ಅವರು 1000ಕ್ಕೂ ಹೆಚ್ಚು ಫ್ಲೈಟ್ ಗಳನ್ನ ಒಟ್ಟಿಗೆ ಯಾಕೆ ರದ್ದು ಮಾಡಿದ್ರು. ಈ ಮಾಹಿತಿಗಳನ್ನ ತಿಳಿದುಕೊಳ್ಳೋಕು ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮೊದಲ ಅಪ್ಡೇಟ್ ಅಮೆರಿಕದಿಂದ ಶುರು ಮಾಡೋಣ. ಅಷ್ಟಕ್ಕೂ 44 ಅಮೆರಿಕನ್ ಸಂಸದರು ಆಸಿಮ್ ಮುನೀರ್ ಮೇಲೆ ಯಾಕೆ ದಾಳಿ ಮಾಡಿದ್ರು. ಅಷ್ಟಕ್ಕೂ ವಿಷಯ ಏನಂದ್ರೆ ಸ್ನೇಹಿತರೆ, ಜಗತ್ತಿನಲ್ಲಿ ಯಾರ ಮೂಡ್ ಹವಾಮಾನದಂತೆ ಬದಲಾಗುತ್ತದೆಯೋ ಅವರೇ ಡೊನಾಲ್ಡ್ ಟ್ರಂಪ್. ಅವರು ಯಾವಾಗ ಯಾರನ್ನ ತಬ್ಬಿಕೊಳ್ತಾರೋ, ಯಾವಾಗ ಮುಖ ತಿರುಗಿಸ್ಕೊಳ್ತಾರೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಬಾರಿ ಅಮೆರಿಕದಲ್ಲಿ ಪಾಕಿಸ್ತಾನದ ವಿರುದ್ಧ ಹರಡಿದ್ದ ಗಾಳಿ ಸುದ್ದಿಗಳು ಕೇವಲ ಟ್ರಂಪ್ ಅವ್ರಿಗೆ ಸೀಮಿತವಿಲ್ಲ, ಬದಲಿಗೆ ಇಡೀ ಅಮೆರಿಕನ್ ಸಂಸತ್ತೆ ಪಾಕಿಸ್ತಾನದ ವಿರುದ್ಧ ನಿಂತಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಲ್ಲಿ ಆಗಿದೆ. ಅಮೆರಿಕದ 44 ಸಂಸದರು ಅಂದ್ರೆ ಇವರಲ್ಲಿ ರಿಪಬ್ಲಿಕ್ ಮತ್ತು ಡೆಮೊಕ್ರಾಟಿಕ್ ಇಬ್ಬರು ಇದ್ದಾರೆ, ಒಟ್ಟಾಗಿ ಬಂದಿದ್ದಾರೆ. ಅವರು ಒಂದು ಜಂಟಿ ಪತ್ರ ಬರೆದಿದ್ದಾರೆ ಮತ್ತು ಇದರಲ್ಲಿ ನೇರ ಗುರಿ ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾದ ಆರ್ಮಿ ಚೀಫ್ ಜನರಲ್ ಆಸಿಮ್ ಮುನೀರ್ ಮೇಲೆ ಮಾಡಿದ್ದಾರೆ. ಬೇಡಿಕೆ ಸ್ಪಷ್ಟವಾಗಿದೆ, ಜನರಲ್ ಮುನೀರ್ ಮತ್ತು ಅವರ ಅಧಿಕಾರಿಗಳ ಮೇಲೆ ನೇರವಾಗಿ ಮ್ಯಾಗ್ನೆಟಿವ್ ಆಕ್ಟ್ ಅನ್ನ ಹಾಕಬೇಕು. ಈಗ ನೀವು ಯೋಚಿಸ್ತಾ ಇರಬಹುದು, ಈ ಆಕ್ಟ್ ಏಕೆ ಇಷ್ಟೊಂದು ವಿಶೇಷ ಅಂತ. ಹಾಗಿದ್ರೆ ಕೇಳಿ, ಇದು ಅತ್ಯಂತ ಅಪಾಯಕಾರಿ ಕಾನೂನು. ಇದರ ಅಡಿಯಲ್ಲಿ ಜಗತ್ತಿನ ಯಾವುದೇ ದೊಡ್ಡ ಮಿಲಿಟರಿ ಅಥವಾ ರಾಜಕೀಯ ನಾಯಕ ವಿದೇಶದಲ್ಲಿ ಮಾಡಿಕೊಂಡಿರುವ ಎಲ್ಲ ಸಂಪತ್ತನ್ನ ಫ್ರೀಜ್ ಮಾಡಲಾಗುತ್ತೆ. ಅಂದರೆ ಹಣ ಮತ್ತು ಅಧಿಕಾರ ಎರಡರ ಮೇಲೂ ಬೀಗ ಬೀಳುತ್ತೆ. ಅಮೆರಿಕನ್ ಸಂಸದರ ಕೋಪಕ್ಕೆ ನಿಜವಾಗ್ಲೂ ಒಂದು ಸರಿಯಾದ ಕಾರಣವಿದೆ. ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಅವರು ಹೇಳ್ತಾ ಇರೋದು, ಪಾಕಿಸ್ತಾನದ ಸೇನೆ ಬಲೂಚ್ ಕಾರ್ಯಕರ್ತರು, ಪತ್ರಕರ್ತರು ಮತ್ತು ಅಲ್ಪಸಂಖ್ಯಾತರನ್ನ ಗುಪ್ತವಾಗಿ ಅಪಹರಿಸುತ್ತಿದೆ. ರಿಪೋರ್ಟ್ ಗಳಲ್ಲಿ ಹೇಳಿರೋ ಹಾಗೆ ಅಲ್ಲಿ ಫೇಕ್ ಎನ್ಕೌಂಟರ್ ಗಳಾಗ್ತಿವೆ ಮತ್ತು ಮಾನವ ಹಕ್ಕುಗಳನ್ನ ತುಳಿಯಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ವಿಶೇಷವಾಗಿ ಪಾಕಿಸ್ತಾನದ ಹೊಸ 27ನೇ ಸಂವಿಧಾನ ತಿದ್ದುಪಡಿಯು ಬೆಂಕಿಯಲ್ಲಿ ತುಪ್ಪ ಸುರಿದಂತಾಗಿದೆ. ಅದು ಅಲ್ಲಿನ ಮಿಲಿಟರಿಗೆ ಸಾಮಾನ್ಯ ನಾಗರಿಕರ ಮೇಲೆ ಕೇಸ್ ನಡೆಸಲು ತೆರೆದ ಅನುಮತಿ ನೀಡುತ್ತೆ. ಕೆಲವು ಅಮೆರಿಕನ್ ಅಧಿಕಾರಿಗಳ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಈಗ ಜನತಾಂತ್ರಿಕ ದೇಶವಲ್ಲ, ಬದಲಿಗೆ ಏಕಾಧಿಪತ್ಯದ ಮಾರ್ಗದಲ್ಲಿದೆ ಮತ್ತು ತೊಂದರೆ ಇಲ್ಲಿಗೆ ಮುಗಿಲಿಲ್ಲ. ಈ ಬೆಂಕಿ ಈಗ ಇಡೀ ಜಗತ್ತನ್ನೇ ಹರಡುತ್ತಿದೆ. ಬ್ರಿಟನ್ನ ಸಂಸದರು ಕೋಪಗೊಂಡರು. ಫಿನ್ಲ್ಯಾಂಡ್ ತನ್ನ ರಾಯಭಾರಿ ಕಚೇರಿಯನ್ನ ಮುಚ್ಚಿದೆ ಮತ್ತು ಯುರೋಪಿಯನ್ ಯೂನಿಯನ್ ಸ್ಪಷ್ಟ ಎಚ್ಚರಿಕೆಯನ್ನ ನೀಡಿದೆ. ಪಾಕಿಸ್ತಾನಕ್ಕೆ ಸಿಗ್ತಾ ಇರುವ ಟ್ರೇಡ್ ಬೆನಿಫಿಟ್ ಅಂದ್ರೆ ವ್ಯಾಪಾರ ರಿಯಾಯಿತಿಗಳನ್ನ ಯಾವಾಗ ಬೇಕಾದ್ರೂ ಹಿಂತೆಗೆದುಕೊಳ್ಳಬಹುದು. ಒಂದ್ ವೇಳೆ ಇದೇನಾದ್ರೂ ನಿಜವಾದ್ರೆ ಮೊದಲೇ ಮುಳುಗ್ತಾ ಇರುವ ಪಾಕಿಸ್ತಾನದ ಆರ್ಥಿಕತೆ ಮತ್ತು ಕೂಟನೀತಿಯ ಸ್ಥಿತಿ ಏನಾಗುತ್ತದೆ ಎಂದು ಯೋಚಿಸಿ. ಅವರ ಎಕನಾಮಿ ಮತ್ತು ಡಿಪ್ಲೊಮಸಿ ಇಬ್ಬರು ಮೊಣಕಾಲೂರಬೇಕಾಗುತ್ತೆ. ಈಗ ಅತಿ ದೊಡ್ಡ ಸುದ್ದಿಗೆ ಬರೋಣ ಸ್ನೇಹಿತರೆ. ಭಾರತ ಸರ್ಕಾರದ ಬಳಿ ಅಪಾರ ಶಕ್ತಿಗಳಿವೆ ಎಂದು ಹೇಳ್ತಾರೆ ಮತ್ತು ಯಾರಾದ್ರೂ ಅದನ್ನ ಸವಾಲು ಮಾಡಲು ಧೈರ್ಯ ಮಾಡಿದ್ರೆ ಅವರು ಭಾರಿ ಬೆಲೆಯನ್ನ ತೆರಬೇಕಾಗುತ್ತೆ. ಇಂದಿನ ಕತೆ ಅಂತ ಒಂದು ಕಂಪನಿಯದ್ದು, ಅದು ಈ ತಪ್ಪನ್ನ ಮಾಡಿಬಿಟ್ಟಿದೆ. ಹೌದು, ನಾನು ಇಂಡಿಗೋ ಏರ್ಲೈನ್ಸ್ ಬಗ್ಗೆ ಮಾತನಾಡ್ತಿದ್ದೀನಿ. ಭಾರತದ ಡೊಮೆಸ್ಟಿಕ್ ಮಾರುಕಟ್ಟೆಯ ಮೇಲೆ ಅತಿ ದೊಡ್ಡ ಕಬ್ಜಾ ಹೊಂದಿರುವ ಏರ್ಲೈನ್ ಇದು. ಆದ್ರೆ ಡಿಸೆಂಬರ್ 5ರಂದು ಇಂಡಿಗೋ ಒಂದು ಎಂತಹ ಕೆಲಸವನ್ನ ಮಾಡಿಬಿಡ್ತು ಅಂದ್ರೆ ಅದು ಇಡೀ ಏವಿಯೇಷನ್ ಸೆಕ್ಟರ್ ನ ಅಡಿಪಾಯವನ್ನೇ ಕಂಪಿಸ್ಬಿಟ್ಟಿತು. ಒಂದು ಕ್ಷಣ ಯೋಚಿಸಿ, ಡಿಸೆಂಬರ್ 5ರ ಆ ದೃಶ್ಯವನ್ನು ಊಹಿಸಿ. ದೆಹಲಿ, ಮುಂಬೈ, ಬೆಂಗಳೂರು ಎಲ್ಲಾ ಏರ್ಪೋರ್ಟ್ ಗಳಲ್ಲಿ ಹಾಹಾಕಾರ ಉಂಟಾಗಿತ್ತು. ಇಂಡಿಗೋದ 100 ಫ್ಲೈಟ್ ಗಳು ಗ್ರೌಂಡೆಡ್ ಆಗಿದ್ವು. ಸಾವಿರಾರು ಪ್ರಯಾಣಿಕರು ಅಸಹಾಯಕವಾಗಿ ನಿಂತಿದ್ರು. ಇಂಡಿಗೋ ತನ್ನ ವಿಮಾನಗಳನ್ನ ಬೇ ಏರಿಯಾದಲ್ಲಿ ಪಾರ್ಕ್ ಮಾಡಿಬಿಟ್ಟಿತು. ಇದರಿಂದ ಇತರ ಏರ್ಲೈನ್ ಗಳ ಮಾರ್ಗವು ಬ್ಲಾಕ್ ಆಯ್ತು. ಇಡೀ ಭಾರತದ ಏವಿಯೇಷನ್ ಸಿಸ್ಟಮ್ ಇದ್ದಕ್ಕಿದ್ದಂತೆ ಸ್ಥಗಿತವಾದಂತೆ ಭಾಸವಾಯಿತು. ಸರ್ಕಾರ ತಕ್ಷಣವೇ ಪ್ರತಿಕ್ರಿಯೆ ನೀಡಿತು. ಇಂಡಿಗೋ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದ ಆ ಹೊಸ ನಿಯಮಗಳನ್ನ ಶಾರ್ಟ್ ಟರ್ಮ್ ಅಲ್ಲಿ ಭಾರತ ಸರ್ಕಾರ ನಿಯಮಗಳನ್ನ ಹಿಂತೆಗೆದುಕೊಂಡಿತು. ಆದ್ರೆ ಸ್ನೇಹಿತರೆ, ಈ ಗೆಲುವು ಇಂಡಿಗೋಗೆ ತುಂಬಾನೇ ದುಬಾರಿ ಆಗಲಿದೆ. ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡುವ ಪ್ರಯತ್ನವನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲು ಸಾಧ್ಯವಿಲ್ಲ. ಮೀಡಿಯಾ ರಿಪೋರ್ಟ್ ಗಳ ಪ್ರಕಾರ ಇಂಡಿಗೋದ ವಿದೇಶಿ ಸಿಇಒ ಪೀಟರ್ ಎಲ್ಬರ್ಟ್ ಮೇಲೆ ನೆಗೆಟಿವಿಟಿ ಹೆಚ್ಚಾಗುವುದು ಖಚಿತ. ಸುದ್ದಿ ಏನಂದ್ರೆ, ಅವರನ್ನ ಸಿಇಒ ಸ್ಥಾನದಿಂದ ಕೆಳಗೆ ಇಳಿಸಲು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತುಂಬಾ ಜನ ತಮ್ಮ ಕೋಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಗೋದ 65% ಮಾರುಕಟ್ಟೆಯ ಮೋನೋಪೋಲಿಯನ್ನ ಒಡೆಯುವ ತಯಾರಿ ನಡೆಯುತ್ತಿದೆ. ಸರ್ಕಾರದ ಸಂದೇಶ ಸ್ಪಷ್ಟವಾಗಿದೆ, ನೀವು ಇಷ್ಟೊಂದು ದೊಡ್ಡ ಮಾರುಕಟ್ಟೆ ಶೇರ್ ಹೊಂದಿದ್ರೆ ನಿಮಗೆ ಜವಾಬ್ದಾರಿಯೂ ಇರಬೇಕು ಮತ್ತು ಇಂಡಿಗೋದ ವರ್ತನೆ ಅತ್ಯಂತ ನಿರ್ಲಕ್ಷ್ಯದಾಯಕವಾಗಿತ್ತು.
ಆದ್ರೆ ಸ್ನೇಹಿತರೆ, ಈ ಕಥೆಯಲ್ಲಿ ಒಂದು ದೊಡ್ಡ ಕಾನ್ಸ್ಪಿರೆನ್ಸಿ ಆಂಗಲ್ ಕೂಡ ಇದೆ. ಸ್ವಲ್ಪ ಈ ಘಟನೆ ನಡೆದ ಸಮಯವನ್ನ ಗಮನಿಸಿ. ಇಂಡಿಗೋದ ಈ ಡ್ರಾಮಾ ಸರಿಯಾಗಿ ಡಿಸೆಂಬರ್ 4ರಂದು ಶುರುವಾಗುತ್ತೆ. ಅದು ಕೂಡ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಲ್ಯಾಂಡ್ ಆದಾಗ, ಮತ್ತು ಡಿಸೆಂಬರ್ 5ರಂದು PM ಮೋದಿ ಮತ್ತು ಪುತಿನ್ ನಡುವೆ ಮಹತ್ವದ ಮೀಟಿಂಗ್ ನಡೀತಾ ಇರಬೇಕಾದ್ರೆ ಈ ಸಂಕಷ್ಟ ತನ್ನ ಉತ್ತುಂಗದಲ್ಲಿತ್ತು. ಪ್ರಶ್ನೆಗಳು ಎದ್ದಿವೆ. ಇದು ಉದ್ದೇಶ ಪೂರ್ವಕವೇ ಮಾಡಲಾಗಿತ್ತ? ಉದ್ದೇಶ ಏನಂದ್ರೆ ಭಾರತೀಯ ಮೀಡಿಯಾದಲ್ಲಿ S-400, S-500 ಮತ್ತು ಡಿಫೆನ್ಸ್ ಡೀಲ್ ಗಳ ಚರ್ಚೆ ಆಗದಂತೆ ಬದಲಿಗೆ ಎಲ್ಲಾ ಗಮನ ಏರ್ಪೋರ್ಟ್ ನ ಗದ್ದಲಕ್ಕೆ ಹೋಗ್ಲಿ ಎಂಬುದೇ ಅವರ ಪ್ಲಾನ್ ಆಗಿರ್ಬೋದಾ? ಪುಟಿನ್ ಭೇಟಿಯಿಂದ ಸ್ಪಾಟ್ಲೈಟ್ ಅನ್ನ ಕದಿಯುವ ಪ್ರಯತ್ನ ನಡೆದಿದ್ಯಾ? ಜನರು ಕೇಳ್ತಿದ್ದಾರೆ. ಇದರ ಘಟನೆಯ ಹಿಂದೆ ಡೀಪ್ ಸ್ಟೇಟ್ ಗೆ ಸಂಪರ್ಕ ಏನಾದ್ರೂ ಇದೆಯಾ? ಯಾಕಂದ್ರೆ ನಿಜವಾಗ್ಲೂ ಹೇಳೋದಾದ್ರೆ ಯಾವುದೇ ಅಂತಾರಾಷ್ಟ್ರೀಯವಾಗಿ ಕಾರ್ಯನಿರ್ವಹಿಸುವ ಕಂಪನಿಯ ಸಂಪರ್ಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಖಂಡಿತ ಸಂಪರ್ಕ ಹೊಂದಿರುತ್ತೆ. ವರ್ಲ್ಡ್ ಎಕನಾಮಿ ಫೋರಂ ನೊಂದಿಗೆ ಇಂಡಿಗೋದ ಸಂಪರ್ಕದ ಮಾತುಗಳು ಮುಂದೆ ಬರ್ತಾ ಇವೆ. ಸ್ನೇಹಿತರೆ, ಇದು ಯಾದೃಚ್ಛಿಕ ಕೇಯಾಸ್ ಅಲ್ಲ. ಅನೇಕ ಎಕ್ಸ್ಪರ್ಟ್ ಗಳು ಇದು ಇಂಜಿನಿಯರ್ಡ್ ಅಂದ್ರೆ ಯೋಜಿತವಾಗಿತ್ತು ಎಂದು ಹೇಳ್ತಿದ್ದಾರೆ. ಸಾಕ್ಷ್ಯ ಬೇಕೆ? ಡಿಸೆಂಬರ್ 4ರಂದು ಕೇವಲ ದೆಹಲಿ, ಮುಂಬೈ, ಬೆಂಗಳೂರು ಅಲ್ಲ, ಬದಲಿಗೆ ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಅಹಮದಾಬಾದ್ ಎಲ್ಲೆಡೆಯಿಂದ 1000ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ ಗಳನ್ನ ರದ್ದುಗೊಳಿಸಲಾಗಿದೆ. ಇದು ಕೇವಲ ಒಂದು ಏರ್ಲೈನ್ ನ ಸಂಕಷ್ಟವಲ್ಲ, ಇಡೀ ಭಾರತೀಯ ವಿಮಾನಯಾನ ವ್ಯವಸ್ಥೆಯನ್ನ ಇದ್ದಕ್ಕಿದ್ದಂತೆ ಕೆಡವಿ ಹಾಕಲಾಗಿತ್ತು. ಸಾವಿರಾರು ಪ್ರಯಾಣಿಕರು ಏರ್ಪೋರ್ಟ್ ಅಲ್ಲಿ ಅಸಹಾಯ ಸ್ಥಿತಿಯಲ್ಲಿ ನಿಂತಿದ್ರು. ಕೆಲವರು 12 ಗಂಟೆಗಳ ಕಾಲ ರನ್ವೇಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು. ಯಾವ ಮಾಹಿತಿಯೂ ಇಲ್ಲ, ಯಾವ ಸೌಲಭ್ಯವೂ ಇಲ್ಲ, ಯಾವ ಕಾಳಜಿಯೂ ಇಲ್ಲ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನೇರವಾಗಿ ಹೇಳಿದೆ, ನಮ್ಮ ಫ್ಲೈಟ್ ಸಮಯಕ್ಕೆ ಲ್ಯಾಂಡ್ ಆಯ್ತು, ಆದ್ರೆ ಎಲ್ಲಾ 10 ಪಾರ್ಕಿಂಗ್ ಬೇಗಳು ಇಂಡಿಗೋ ವಿಮಾನಗಳಿಂದ ತುಂಬಿವೆ. ಇಂಡಿಗೋ ಸಾವಿರಾರು ಡೊಮೆಸ್ಟಿಕ್ ಫ್ಲೈಟ್ ಗಳನ್ನ ರದ್ದು ಮಾಡ್ತು, ಆದ್ರೆ ಅದರ ಅಂತಾರಾಷ್ಟ್ರೀಯ ಫ್ಲೈಟ್ ಗಳು ಯಾವುದೇ ತೊಂದರೆ ಇಲ್ಲದೆ ಸಂತೋಷವಾಗಿ ಹಾರುತ್ತಿದ್ದವು. ಟರ್ಕಿಶ್ ಏರ್ಲೈನ್ಸ್ ನೊಂದಿಗೆ ಅದಕ್ಕೆ ಕೋಡ್ ಶೇರಿಂಗ್ ಒಪ್ಪಂದವಿದೆ. ಅದರ ಮೇಲೆ ಒಂದು ಇಂಚು ಪರಿಣಾಮ ಬೀಳಿಲ್ಲ. ಎಲ್ಲಾ ನೋವನ್ನ ಕೇವಲ ಭಾರತೀಯ ಸಾಮಾನ್ಯ ಜನತೆಗೆ ಯಾಕೆ ಕೊಡಲಾಯಿತು? ಜನರು ತೊಂದರೆಗೆ ಒಳಗಾಗ್ಲಿ, ಸರ್ಕಾರದ ಮೇಲೆ ಒತ್ತಡ ಬೀಳಲಿ ಮತ್ತು FDTL ನ ಹೊಸ ನಿಯಮಗಳನ್ನ ಹಿಂತೆಗೆದುಕೊಳ್ಳಲಾಗಲಿ ಎಂಬುದೇ ಅದರ ಉದ್ದೇಶ. ಪೈಲಟ್ ಯೂನಿಯನ್ ಹೇಳುತ್ತೆ, ಇದು ಸರ್ಕಾರವನ್ನ ಬೆದರಿಸಿದಂತೆ ಇಂಡಿಗೋ ತನ್ನ ಮೋನೋಪೊಲಿಯನ್ನ ತಪ್ಪಾಗಿ ಬಳಸಿಕೊಂಡಿದೆ. ಮತ್ತು ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಕೂಡ ಈ ಪ್ರಕರಣದಲ್ಲಿ ಸಕ್ರಿಯವಾಗಬಹುದು. PM ನೇರವಾಗಿ ಹಸ್ತಕ್ಷೇಪ ಮಾಡಿದೆ, ಅಧಿಕಾರಿಗಳನ್ನ ಸಮನ್ ಮಾಡಲಾಗಿದೆ. ಅಂದರೆ ಸ್ಪಷ್ಟವಾಗಿದೆ, ಭಾರತದಲ್ಲಿ ಇದ್ಕೊಂಡು ಸಿಸ್ಟಮ್ ನೊಂದಿಗೆ ಆಡಿಕೊಂಡರೆ ಪರಿಣಾಮ ತುಂಬಾನೇ ಕೆಟ್ಟದಾಗಿರುತ್ತೆ. ಅಷ್ಟಕ್ಕೂ ಇದೆಲ್ಲ ಯಾಕೆ ಶುರುವಾಯಿತು? ಕಾರಣ FDTL ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ನ ಹೊಸ ನಿಯಮಗಳು. ಸರಳ ಭಾಷೆಯಲ್ಲಿ ಅರ್ಥ ಮಾಡಿಸಬೇಕಂದ್ರೆ ಪೈಲಟ್ ಗಳು ಮನುಷ್ಯರಂತೆ ಕೆಲಸ ಮಾಡಲಿ, ಯಂತ್ರದಂತೆ ಅಲ್ಲ. ನವೆಂಬರ್ 1, 2025ರಿಂದ DGCA ಕಠಿಣ ನಿಯಮಗಳನ್ನು ಜಾರಿಗೊಳಿಸಿತು. ಉದಾಹರಣೆಗೆ, ವಾರಕ್ಕೆ 36 ಗಂಟೆಗಳ ಬದಲು 48 ಗಂಟೆ ವಿಶ್ರಾಂತಿ ಮತ್ತು ರಾತ್ರಿ ಲ್ಯಾಂಡಿಂಗ್ ನ ಲಿಮಿಟ್ ಅನ್ನ ಕಡಿಮೆ ಮಾಡುವುದು. ಮತ್ತು ಈ ನಿಯಮಗಳು ಪ್ರಯಾಣಿಕರ ಸುರಕ್ಷತೆಗಾಗಿ ಮಾಡಲಾಗಿದೆ. ಯಾಕಂದ್ರೆ ಆಯಾಸಗೊಂಡ ಪೈಲಟ್ ವಿಮಾನವನ್ನು ಹಾರಿಸಬಾರದು ಅಂತ. ಎಲ್ಲಾ ಏರ್ಲೈನ್ ಗಳಿಗೆ 1 ವರ್ಷ ಸಮಯ ಕೊಡಲಾಗಿತ್ತು ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತ. ಏರ್ ಇಂಡಿಯಾ, ಸ್ಪೈಸ್ ಜೆಟ್ ಎಲ್ಲವೂ ಹೊಸ ಪೈಲಟ್ ಗಳನ್ನ ನೇಮಿಸಿಕೊಂಡವು. ಆದ್ರೆ ಇಂಡಿಗೋಗೆ ತಾನು ನಿಯಮಕ್ಕಿಂತ ಮೇಲೆ ಎಂದುಕೊಂಡು ಅವರು ಹೊಸ ಪೈಲಟ್ ಗಳನ್ನ ಹೈರಿಂಗ್ ಮಾಡಲಿಲ್ಲ. ಉಲ್ಟಾ ಹೊಸ ಅಂತಾರಾಷ್ಟ್ರೀಯ ಫ್ಲೈಟುಗಳನ್ನ ಸೇರಿಸಿಕೊಂಡರು. ಮತ್ತು ಡಿಸೆಂಬರ್ 4, 5ರಂದು ಹೊಸ ನಿಯಮಗಳನ್ನ ಜಾರಿಗೆ ತರಲು ಒತ್ತಡ ಹಾಕಿದಾಗ ಇಂಡಿಗೋ ಏನ್ ಮಾಡ್ತು? ತನ್ನ ಖಾಲಿ ವಿಮಾನಗಳನ್ನ ದೂರದ ಹ್ಯಾಂಗರ್ ಗಳಲ್ಲಿ ನಿಲ್ಲಿಸಿದೆ. ಪ್ಯಾಸೆಂಜರ್ ಬೋರ್ಡಿಂಗ್ ಗೇಟ್ ಬೇ ಏರಿಯಾದಲ್ಲಿ ನಿಲ್ಲಿಸಿತು. ಫಲಿತಾಂಶ, ಇಂಡಿಗೋ ಹಾರಲಿಲ್ಲ ಮತ್ತು ಇತರ ಏರ್ಲೈನ್ಸ್ ಗಳಿಗೂ ಆ ಸ್ಥಳ ಬಳಸಲು ಬಿಡ್ಲಿಲ್ಲ. ಉದ್ದೇಶ ಪೂರ್ವಕವಾಗಿ ಇಡೀ ಏರ್ಪೋರ್ಟ್ ಅನ್ನ ಜಾಮ್ ಮಾಡಲಾಯಿತು. ಇದರಿಂದ ಸರ್ಕಾರ ಜನರ ಕೋಪವನ್ನು ನೋಡಿ ಫೆಬ್ರವರಿಯವರೆಗೆ ನಿಯಮವನ್ನ ಮುಂದೂಡಬೇಕಾಯಿತು. ಇಂಡಿಗೋದ ಪ್ಲಾನಿಂಗ್ ಯಶಸ್ವಿ ಆಯಿತು. ಆದ್ರೆ ಈ ಸಂತೋಷ ತುಂಬಾ ಚಿಕ್ಕದು. ಈಗ ಪ್ರಶ್ನೆ ಏನಂದ್ರೆ, ಇಂಡಿಗೋ ಕಂಪನಿಯ ಷೇರುಗಳನ್ನ ಹೊಂದಿರೋರಿಗೆ ಏನಾಗುತ್ತೆ? ಸರ್ಕಾರದ ದಂಡ ಚಲಾಯಿಸಿದಾಗ ಷೇರುಗಳ ಬೆಲೆ ಕುಸಿಯುತ್ತೆ. ಅತ್ಯಂತ ಹೆಚ್ಚು ನಷ್ಟ ಪ್ರಮೋಟರ್ ಗಳಿಗೆ ಮತ್ತು ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಗಳಿಗೆ ಆಗುತ್ತೆ. ಇಂಡಿಗೋದ ಬೋರ್ಡ್ ಮೆಂಬರ್ಸ್ ಸಿಇಒಗೆ ಪ್ರಶ್ನೆ ಹಾಕೋದಿಲ್ವೇ? ಅಥವಾ ಸಿಇಒ ಇಂದ ಬೇರೆಯವರ ಕೈವಾಡ ಇದೆಯಾ? ಇದೆಲ್ಲ ಬರುವ ಕಾಲವೇ ಹೇಳುತ್ತೆ. ಆದ್ರೆ ಒಂದು ವಿಷಯ ಕನ್ನಡಕದಂತೆ ಸ್ಪಷ್ಟವಾಗಿದೆ, ಈ ಸಂಕಷ್ಟವನ್ನ ಸೃಷ್ಟಿಸಿ ಇಂಡಿಗೋ ತುಂಬಾನೇ ದೊಡ್ಡ ತಪ್ಪು ಮಾಡ್ತು. ಈಗ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಅಂತ ಕಾದು ನೋಡ್ಲೇಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.